ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಲೈಫ್ ಎಟ್ ಪಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಬನ್ನಿ ಇವತ್ತಿನ ದಿನವನ್ನ ಶುರು ಮಾಡ್ತಾ ಹೋಗೋಣ. ಇವಾಗ ಬೆಳಿಗ್ಗೆ 10 ಗಂಟೆ ಆಗ್ತಾ ಬಂತು, ಹಾಗೆ ವ್ಲಾಗ್ ಅನ್ನ ಶುರು ಮಾಡಿದ್ದೀನಿ. ಇವತ್ತಿನ ಕೆಲಸಗಳು ಕೆಲವೊಂದಿದೆ, ಏನು ಅಂತ ನಿಮ್ಮ ಮುಂದೆ ತಗೊಂಡ್ ಬರ್ತಾ ಇದ್ದೀನಿ. ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇರೋ ಹಾಗೆ ಕಾಳು ಮೆಣಸಿನ ಬಳ್ಳಿಗಳನ್ನ PVC ಪೋಲ್ಗಳಲ್ಲಿ ನಾವು ನಾಟಿ ಮಾಡಿರೋದನ್ನ ಹಳೆ ಬ್ಲಾಗ್ಗಳಲ್ಲೆಲ್ಲ ನೀವು ನೋಡಿರ್ತೀರಾ. ಸೊ ಅದ್ರ ಬಗ್ಗೆ ಸ್ವಲ್ಪದಾಗಿರೋ ಮಾಹಿತಿ ಸ್ವಲ್ಪ ಬಾಕಿ ಇದೆ. ಏನು ಅಂದ್ರೆ ನೋಡಿ, ಇವಾಗ ಬಳ್ಳಿ ಜಾಸ್ತಿಯಾಗಿ ಹಬ್ಕೊಂಡು ಹೋಗ್ತಾ ಇದೆ ಅಲ್ವಾ ಮೇಲ್ಗಡೆಗೆ. ಇನ್ನು ಜಾಸ್ತಿ ಟಾಪ್ಗೆ ರೀಚ್ ಆದ್ಮೇಲೆ ಏನು ಅಂತ ಒಂದು ಕ್ವಶನ್ ಇದೆ ತುಂಬಾ ಜನಗಳದ್ದು. ಅದಕ್ಕೋಸ್ಕರ ಒಂದು ಕ್ಲಾರಿಟಿಯನ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆಗೆ ನೋಡಿ, ಒಂದು ಕಬ್ಬಿಣದ ಸರಳನ್ನ ಕೊಟ್ಟಿದೀವಿ ಈ ತರ ಪ್ಲಸ್ ಶೇಪ್ ಅಲ್ಲಿ. ಸೊ ಅದನ್ನ ಯಾವ ತರ ಕೊಡೋದು ಅಂತ ಒಂದು ಪುಟ್ಟದಾಗಿ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಇವಾಗ ಎಲ್ಲಾ ಕಂಬಗಳಲ್ಲಿ ಟಾಪ್ಗೆ ರೀಚ್ ಆಗಿಲ್ಲ, ಇದು 3ರಲ್ಲಿ ಆಲ್ಮೋಸ್ಟ್ ರೀಚ್ ಆಗ್ತಾ ಇದೆ. ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ, ಪ್ಲಸ್ ಆಗಿ ಕೊಟ್ಟಿರೋದು. ಸೊ ಇದು ಆಲ್ರೆಡಿ ರೀಚ್ ಆಗಿದೆ ಈ ಬಳ್ಳಿ ನೋಡಿ. ಸೊ ಈ ತರ ರೀಚ್ ಆದ್ಮೇಲೆ ಅದು ಆ ಸರಳುಗಳ ಎಡೆಯಲ್ಲೆಲ್ಲ ಹೋಗಿ ಅದು ಗ್ರಿಪ್ ಅಲ್ಲಿ ಹಿಡ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಈ ಪ್ಲಾನ್ ಅನ್ನ ಮಾಡಿರೋದು. ಬನ್ನಿ ಅದನ್ನ ಯಾವ ತರ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಎಲ್ಲಾ PVC ಪೋಲ್ಗಳಲ್ಲೂ ಕೂಡ ಗ್ರೋತ್ ಒಂದೇ ತರ ಇಲ್ಲ. ಏನಕ್ಕೆ ಅಂದ್ರೆ ಕೆಲವೊಂದು ಬಾರಿ ಕೀಟಗಳೆಲ್ಲ ತಿಂದು ಅದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಬಟ್ ಚೆನ್ನಾಗಿ ಬಂದಿರೋ ಗಿಡಗಳು ಆಲ್ಮೋಸ್ಟ್ 10 ಫೀಟ್ ಹತ್ರ ಹೋಗಿದೆ. ನೋಡಿ, ಈಗ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣಿಸ್ತಾ ಇದೆಯಾ? ಸೊ ಅದು ಆಲ್ಮೋಸ್ಟ್ ಒಂದು 8 ಅಡಿ ಹೋಗಿದೆ. ಇವಾಗ ನೋಡೋಣ ಇವಾಗ ಇಲ್ಲಿ ಯಾವ ತರ ಇದನ್ನ ಮಾಡೋದು ಅಂತ ಹೇಳ್ತೀನಿ. ನಾನಿವಾಗ ಇಲ್ಲಿ ಕಟ್ ಮಾಡೋ ಕೆಲಸವನ್ನು ಆಲ್ರೆಡಿ ಶುರು ಮಾಡಿದ್ದೆ. ಅಷ್ಟರಲ್ಲಿ ಒಂದು ವಿಡಿಯೋ ಮಾಡಿ ಒಂದು ಮಾಹಿತಿಯನ್ನ ಶೇರ್ ಮಾಡೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ಇಲ್ಲಿ ನೋಡಿ, ಇದು 8mm ನ ರಾಡ್. ಇದು ನಾವು ನಾರ್ಮಲ್ ಆಗಿ ಸೆಂಟ್ರಿಂಗ್ ಅದಕ್ಕೆ ಇದಕ್ಕೆ ಅಂತ ಕಾಂಕ್ರೀಟ್ ಹಾಕುವಾಗ ಯೂಸ್ ಮಾಡ್ತೀವಲ್ವ, ಅದೇ ರಾಡ್. ನಮ್ಮಲ್ಲಿ ತಂದದ್ದು ಮಿಕ್ಕಿತ್ತು ಸ್ವಲ್ಪ 3 ರಾಡ್, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ. ಅದಕ್ಕೋಸ್ಕರ ಸ್ವಲ್ಪ ರಸ್ಟ್ ಬಂದಿದೆ, ಒಂದು 3 ವರ್ಷ ಹಿಂದಿಂದಿದು. ಏನು ತೊಂದರೆ ಇಲ್ಲ. ಇದು 8mm ನ ರಾಡ್. ಬನ್ನಿ ಇದನ್ನು ಕಟ್ ಮಾಡೋಣ ಫಸ್ಟ್. ಕಾಳುಮೆಣಸಿನ ಬಳ್ಳಿಗಳನ್ನು ಹಬ್ಸೋದಕ್ಕೆ 3 ಇಂಚಿನ PVC ಪೈಪ್ಗಳನ್ನು ಯೂಸ್ ಮಾಡಿದ್ದೆ ಅಲ್ವಾ. ಅದರಲ್ಲಿ 2 ಪೈಪ್ಗಳು ಮಿಕ್ಕಿತ್ತು. ಅದನ್ನು ಸುಮಾರಾಗಿ 1.5 ಇಂದ 2 ಅಡಿಗಳಷ್ಟು ನಾನು ಇವಾಗ ಕಟ್ ಮಾಡಿಕೊಂಡು ಅದನ್ನ ಸರಳುಗಳನ್ನು ಹಾಕಿ ಫಿಕ್ಸ್ ಮಾಡೋದಕ್ಕೆ ಅಂತ ಇಲ್ಲಿ ತಯಾರಿಯನ್ನ ಮಾಡ್ಕೋತಾ ಇರೋದು. ಹಾಗೆಯೇ ಕಟ್ ಮಾಡಿರೋ ಸರಳುಗಳನ್ನು ಇವಾಗ ಬೆಂಕಿಯಲ್ಲಿ ಇಟ್ಟಿದ್ದೀನಿ. ಏನಕ್ಕೆಂದ್ರೆ ಬಿಸಿ ಮಾಡಿ ಚುಚ್ಚಿ PVC ಪೈಪ್ಗಳಿಗೆ ಫಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೀವು ಮೆಷಿನ್ನ ಸಹಾಯದಿಂದ ಹೋಲನ್ನು ಕೂಡ ತೆಗಿಬಹುದು. ನಾನು ಇದು ಸುಲಭವಾಗುತ್ತೆ ಅಂತ ನಾನು ಇವಾಗ ಸರಳುಗಳನ್ನೆಲ್ಲ ಬೆಂಕಿಯಲ್ಲಿ ಇಟ್ಟು ಬಿಸಿ ಮಾಡಿದ್ದೀನಿ. ಕಾಳುಮೆಣಸಿನ ಬಳ್ಳಿಗಳು 12 ಅಡಿ ಮೇಲ್ಗಡೆ ಹೋದ್ಮೇಲೆ ಕೆಳಗಡೆ ಬೀಳದೇ ಇರೋ ತರ ಅದು ಸಪೋರ್ಟ್ಗೆ ಈ ಸರಳುಗಳು ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇವಾಗ ಇಲ್ಲಿ ಪ್ಲಸ್ ಶೇಪಲ್ಲಿ ಕೊಡ್ತಾ ಇದ್ವಿ. ಜಾಸ್ತಿ ಅಕ್ಯುರೇಟ್ ಆಗಿ ಏನು ಬೇಡ, ಒಂದು ಪ್ಲಸ್ ಶೇಪಲ್ಲಿ ಯಾವ ತರ ಕಣ್ಣಂದಾಜಿಗೆ ಮಾಡ್ಕೊಂಡ್ರೆ ಆಯಿತು. 3 ಇಂಚಿನ PVC ಪೈಪ್ಗಳನ್ನು ಯೂಸ್ ಮಾಡ್ತಾ ಇರೋದ್ರಿಂದ 12 ಅಡಿಗಿಂತ ಜಾಸ್ತಿ ಸ್ವಲ್ಪ ಕಷ್ಟನೇ ಆಗ್ಬೋದು. ಏನಕ್ಕೆ ಅಂದರೆ ಸ್ವಲ್ಪ ಸ್ವಿಂಗ್ ಆಗೋದು ಜಾಸ್ತಿಯಾಗಿ ಇರುತ್ತೆ. 4 ಇಂಚಿನ PVC ಪೈಪನ್ನು ಯೂಸ್ ಮಾಡಿದ್ರೆ 14 ಅಡಿ ತನಕ ಏರಿಸ್ಬೋದು ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಅಷ್ಟೇ. ಜಾಸ್ತಿಯಾಗಿ ಏನು ನಾನು ಉಪಯೋಗ ಮಾಡಿಲ್ಲ 4 ಇಂಚು. ಬಟ್ 3 ಇಂಚಲ್ಲಿ 12 ಅಡಿ ತನಕ ಏನೂ ಸಮಸ್ಯೆಗಳಾಗಲ್ಲ. ಆದರೆ ಕೊಯ್ಲಿನ ಟೈಮಲ್ಲಿ ಮಾತ್ರ ನೀವು ಎ ಲ್ಯಾಡರನ್ನು, ಅಂದರೆ ಪೇಂಟ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ವ, ಎ ಶೇಪ್ನಲ್ಲಿ ಇರೋ ಲ್ಯಾಡರ್, ಅದನ್ನೇ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಕೊಯ್ಲು ಮಾಡೋದು ತುಂಬಾ ಕಷ್ಟ. ಇಲ್ಲಿ ಇವಾಗ 8mm ನ ಸರಳುಗಳನ್ನು ಬಳಸ್ಕೊಂಡು ಇವಾಗ ಪ್ಲಸ್ ಶೇಪಲ್ಲಿ PVC ಪೈಪ್ಗಳಲ್ಲಿ ಫಿಕ್ಸ್ ಮಾಡಿದ್ದೀನಿ ನೋಡಿ. ಇವಾಗ 6 ಪೈಪ್ಗಳನ್ನು ಈ ಥರ ರಾಡ್ ಬಿಸಿ ಮಾಡಿ ಫಿಕ್ಸ್ ಮಾಡಿದ್ದೀನಿ. ಇನ್ನೊಂದು ಸುಮಾರಾಗಿ ಒಂದು ಬೇಕು 20ರ ಸುಮಾರಾಗಿ. ಬಟ್ ಇವಾಗ ಕರೆಂಟ್ ಹೋಯ್ತು ನಮ್ಮಲ್ಲಿ, ಹಾಗೆ ರಾಡ್ ಕಟ್ ಮಾಡೋ ಕೆಲಸ ಅಲ್ಲಿಗೆ ಬಾಕಿಯಾಗಿದೆ. ಇವಾಗ ಇದನ್ನು ಇನ್ನು ಪೋಲ್ಗಳಿಗೆ ಫಿಕ್ಸ್ ಮಾಡೋ ಕೆಲಸ ಇದೆ. ಬನ್ನಿ ಹೋಗೋಣ. ಇವಾಗ ಕಾಳುಮೆಣಸಿನ ಬಳ್ಳಿಗಳು ಹಬ್ತಾ ಇರೋ PVC ಪೈಪ್ಗೆ ಇದನ್ನು ಜಾಯಿನ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಸುಮಾರಾಗಿ ಒಂದು 1.5 ಅಡಿಯಷ್ಟು ಲೆಂತ್ ಇದೆ ಇದು. ಅದನ್ನು ಇವಾಗ ಹಳೆ ಪೈಪ್, ಅಂದರೆ ಕಾಳುಮೆಣಸಿನ ಬಳ್ಳಿ ಹಬ್ತಾ ಇರೋ ಪೈಪ್ಗೆ ಫಿಕ್ಸ್ ಮಾಡ್ತಾ ಇರೋದು. 30ರಿಂದ ಹೆಚ್ಚಿನ PVC ಪೈಪ್ಗಳಿದೆ. ಅದರಲ್ಲೊಂದು 6ರಿಂದ 7ರಲ್ಲಿ ಇವಾಗ 8 ಅಡಿಯಷ್ಟು ಎತ್ತರ ಹೋಗಿದೆ. ಅಂಥ ಪೈಪ್ಗಳಿಗೆ ಇವಾಗ ನಾನು ಸರಳುಗಳನ್ನು ಜಾಯಿನ್ ಮಾಡ್ತಾ ಇರೋದು. ನೋಡಿ, ಇದು ಗ್ರಾಫ್ಟೆಡ್ ಗಿಡಗಳು. ಇದು ಟಾಪ್ ಶೂಟ್ ಗ್ರಾಫ್ಟ್ ಮಾಡಿರೋದು ಹಿಪ್ಪಿಲಿಗೆ. ಸೊ ಬ್ರಾಂಚಸ್ ಚೆನ್ನಾಗಿ ಬರ್ತಾ ಇದೆ. ಹಂಗೆ ಇವಾಗ ಸುಮಾರಾಗಿ ಒಂದು 6 ಅಡಿ ರೀಚ್ ಆಗಿದೆ. ಇವಾಗ ಆಲ್ರೆಡಿ ನೋಡಿರೋ ಹಂಗೆ ಎಕ್ಸ್ಟ್ರಾ ಒಂದು 1.5 ಅಡಿಯ PVCಗೆ ಸರಳನ್ನ ಈ ತರ ಹಾಕಿ ಜಾಯಿನ್ ಮಾಡಿರೋದು. ಗಮ್ಮೇನು ಹಾಕಿಲ್ಲ, ಸಾಕಾಗುತ್ತೆ ಅದು. ನೀವು ಇಲ್ಲಿ ಸಿಮೆಂಟ್ ಎಲ್ಲ ಹಾಕುವಾಗ
ಈ ತರ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಅದನ್ನ ಕ್ಲೀನ್ ಮಾಡ್ಕೋಬೇಕು ಈ ತರ ಜಾಯಿನ್ ಹಾಕುವಾಗ. ಇದು ಕೂಡ ಅಷ್ಟೇ ಗ್ರಾಫ್ಟೆಡ್ ಟಾಪ್ ಶೂಟ್. ಸರಿ ಸ್ನೇಹಿತರೆ, ಇವತ್ತಿಗೆ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಸಿಗೋಣ. ನಮಸ್ಕಾರ.